ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. IPL ರಿಟೇನ್ ರಿಲೀಸ್ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸದ್ಯದರಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಲಿದೆ. ಆಟಗಾರರ ಒಂದು ಟ್ರೇಡ್ ವಿಚಾರ ಇವಾಗ ಸದ್ಯಕ್ಕೆ ನಡೀತಾ ಇದೆ. ನಮ್ಮ RCB ತಂಡ ಯಾವೆಲ್ಲ ಆಟಗಾರರನ್ನ ತಂಡದಿಂದ ಕೈ ಬಿಡುತ್ತೆ, ಮೇನ್ ಆಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರುವ ಆಟಗಾರರು ಯಾರೆಲ್ಲ RCB ತಂಡದಿಂದ ರಿಲೀಸ್ ಆಗ್ತಾರೆ, ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಕ್ರಿಕೆಟ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಲಿವಿಂಗ್ಸ್ಟೋನ್ ಅವರು ಆಲ್ರೌಂಡರ್ 8,75,00,000 ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಅವರು ಮಿಡ್ ಆರ್ಡರ್ನಲ್ಲಿ ಅಷ್ಟೊಂದು ಮ್ಯಾಚ್ ಫಿನಿಶ್ ಕೂಡ ಮಾಡೋಕ್ಕಾಗಲಿಲ್ಲ ಮತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಲಿವಿಂಗ್ಸ್ಟೋನ್ ಅವ್ರನ್ನ ನಮ್ಮ ತಂಡ ಕೈ ಬಿಡ್ತಾ ಇದೆ. ಎಸ್ ದಯಾಲ್ ಅವರು ಕಳೆದ 2 ವರ್ಷದಿಂದ ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಈ ಬಾರಿ ಅಂದರೆ 2025ರಲ್ಲಿ ತುಂಬಾ ಎಕಾನಮಿಕ್ ಬಾಲರ್ ಆಗಿದ್ದಾರೆ. ತುಂಬಾ ಜಾಸ್ತಿ ರನ್ನ ಬೆಟ್ ಕೊಟ್ಟಿದ್ದಾರೆ. ಡೆತ್ತಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಹೀಗಾಗಿ ವರ್ತ್ ಅಲ್ಲ ಅಂತ ಹೇಳಿ ಇವರು ಕೂಡ ರಿಲೀಸ್ ಮಾಡುವ ಒಂದು ವಿಚಾರದಲ್ಲಿ ನಮ್ಮ RCB ತಂಡ ಇದೆ ಅಂತೆ. ನಮ್ಮ ಕನ್ನಡಿಗ ಮನೋಜ್ ಪಾಂಡೆ 30 ಲಕ್ಷ, ಇವ್ರಿಗೆ ಅವಕಾಶನೇ ಸಿಗಲಿಲ್ಲ. ಇಂಪ್ಯಾಕ್ಟ್ ಆಗಿ ಬರ್ತಾ ಇದ್ರು, ಅಂದ್ರೆ ಫೀಲ್ಡಿಂಗ್ ಮಾಡಕ್ ಮಾತ್ರ ಬರ್ತಾ ಇದ್ರು. 3 ಲಕ್ಷಕ್ಕೆ ಇವರು ಕೂಡ ರಿಲೀಸ್ ಆಗ್ತಾ ಇದ್ದಾರೆ. ಮೋಹಿತ್ ರಾತೆ ಇವರು ಕೂಡ ಒಂದು ಅವಕಾಶನೇ ಸಿಕ್ಕಿಲ್ಲ. ಕಳೆದ ಬಾರಿ ಇವರು ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಅದಷ್ಟೇ ಅಲ್ಲದೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಅವರು ಕೂಡ ತಂಡದಿಂದ ಹೋಗ್ತಾರೆ ಅಂತ. ಮತ್ತೆ ಫಿಲಿಪ್ ಸಾಲ್ಟ್ ಅವ್ರನ್ನು ಕೂಡ ಕೈ ಬಿಡೋ ವಿಚಾರವನ್ನ ಮಾಡ್ತಾ ಇದೆ ಅಂತ ನಮ್ಮ ಒಂದು RCB ತಂಡದಿಂದ ಮಾಹಿತಿ ಬರ್ತಾ ಇದೆ. ಒಟ್ಟಿನಲ್ಲಿ ಪ್ರಮುಖವಾಗಿ ಈ 4 ಆಟಗಾರರು ರಿಲೀಸ್ ಆಗ್ತಾರೆ. ಮಯಾಂಕ್ ಅಗರ್ವಾಲ್, ಸಾಲ್ಟ್ ಅವರು ಕೂಡ ತಂಡದಿಂದ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಮಾಹಿತಿ ಇದೆ. ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಕಾಯ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.